ನಮಸ್ಕಾರ ಪ್ರಿಯ ವೀಕ್ಷಕರೇ, ರಾಜ್ಯದಲ್ಲಿ ಇದೀಗ ಕೋವಿಡ್ ಭೀತಿ, ಕೋವಿಡ್ ಕಾರ್ಮೋಡ ತಲೆದೋರಿದೆ. ಅದರಲ್ಲೂ ಏನು ಹೊಸ ತಳಿ JN.1 ಎನ್ನುವ ಹೊಸ ತಳಿ ಏನಿದೆ ಅದು ರಾಜ್ಯದಲ್ಲಿ ಸ್ಪ್ರೆಡ್ ಆಗಿರುವ ಮಾಹಿತಿ ಸರ್ಕಾರಕ್ಕೆ ಲಭ್ಯ ಆಗ್ತಿದೆ. ಹೀಗಾಗಿ ಇದರ ಪರಿಣಾಮಗಳೇನು, ಇದರ ತೀವ್ರತೆ ಏನು, ಇದರಿಂದ ಉಂಟಾಗಬಹುದಾದಂತಹ ಹಾನಿ ಏನು, ಇದರ ಬಗ್ಗೆ ಸರ್ಕಾರ ಈಗ ಆಲ್ರೆಡಿ ಪರಿಶೀಲನೆ ಆರಂಭ ಆಗಿದ್ದು ಸುಮಾರು 30,000-40 ಸಾವಿರ ವ್ಯಾಕ್ಸಿನ್ಗಳನ್ನು, ಪ್ರಿಕಾಷನರಿ ವ್ಯಾಕ್ಸಿನ್ಗಳನ್ನು ಅದನ್ನು ವಯಸ್ಸಾದವರಿಗೆ ಮತ್ತು ಕೋಮಾರ್ಬಿಡಿಟೀಸ್ ಈಗಾಗಲೇ ಕೆಲವು ಗಂಭೀರವಾದ ಕಾಯಿಲೆಗೆ ಒಳಗಾಗಿರೋರಿಗೆ ಕೊಡೋದಕ್ಕೆ ಕೇಂದ್ರದಿಂದ ಕರೆಸ್ಕೊಳ್ಳೋದಕ್ಕೆ ತೀರ್ಮಾನವನ್ನು ಮಾಡಿದೆ. ಜೊತೆಗೆ ಯಾವುದೇ ಕಾರಣಕ್ಕೂ ಕಳೆದ ಬಾರಿ ಸಂಭವಿಸಿದ ತಪ್ಪುಗಳು ಈ ಬಾರಿ ಬರ್ದಲೇ ಇರೋ ಥರ ನೋಡ್ಕೊಳ್ಳೋದಕ್ಕೆ ಆಕ್ಸಿಜನ್ ವಿಚಾರ ಇರ್ಬೋದು, ವಾರ್ಡ್ಗಳ ವಿಚಾರ ಇರ್ಬೋದು, ಅದಕ್ಕೋಸ್ಕರ ಸಮರ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಇವತ್ತು ನಡೆದ ಕ್ಯಾಬಿನೆಟ್ ಸಬ್ ಕಮಿಟಿ ಸಭೆಯಲ್ಲಿ ಇಷ್ಟೆಲ್ಲ ಸಂಗತಿಗಳನ್ನು ಚರ್ಚೆ ಮಾಡಿಸಲಾಯಿತು, ಕೆಲವು ತೀರ್ಮಾನಗಳನ್ನು ಕೈಗೊಳ್ಳಲಾಯಿತು. ಈ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ. ಗೆಳೆಯರೆ, ಇವತ್ತು ಕ್ಯಾಬಿನೆಟ್ಟಿನ ಸಬ್ ಕಮಿಟಿ ಸಭೆ ನಡೀತು. ಅದು ದಿನೇಶ್ ಗುಂಡೂರಾವ್ ಅವರ ಅಧ್ಯಕ್ಷತೆಯಲ್ಲಿ ಹಿರಿಯ ಸಚಿವರು ಮಹದೇವಪ್ಪ ಅವರು, ಶರಣ್ ಪ್ರಕಾಶ್ ಪಾಟೀಲ್ ಅವರು ಈ ಸಭೆಯಲ್ಲಿ ಪಾಲ್ಗೊಂಡು ಕೆಲವು ತೀರ್ಮಾನಗಳನ್ನು ಕೈಗೊಂಡರು. ಒಂದು, JN.1 ತಳಿಯ ವೈರಸ್ಸು ಕರ್ನಾಟಕದಲ್ಲಿ ವೈಡ್ ಸ್ಪ್ರೆಡ್ ಆಗಿ ಹಬ್ಬಿರುವ ಸಾಧ್ಯತೆಗಳ ಬಗ್ಗೆ ಸರ್ಕಾರಕ್ಕೆ ಈಗ ಆಲ್ರೆಡಿ ಮಾಹಿತಿ ಲಭ್ಯ ಆಗ್ತಿದೆ. ಇದಕ್ಕೋಸ್ಕರ ಟೆಸ್ಟಿಂಗ್ಸನ್ನು ಜಾಸ್ತಿ ಮಾಡೋದಕ್ಕೆ ತೀರ್ಮಾನವನ್ನು ಕೈಗೊಳ್ಳಲಾಯಿತು. ಟೆಸ್ಟಿಂಗ್ ಕಿಟ್ಸನ್ನು ಪರ್ಚೇಸ್ ಮಾಡೋದಕ್ಕೆ ಮತ್ತು ಪ್ರತಿನಿತ್ಯ ಕನಿಷ್ಠ 5,000 ಟೆಸ್ಟಿಂಗ್ಸನ್ನು ಮಾಡೋದಕ್ಕೆ ತೀರ್ಮಾನವನ್ನು ಕೈಗೊಳ್ಳಲಾಯಿತು. ಇಡೀ ದೇಶದಲ್ಲಿ 4,110 ಇಂಥ ಕೇಸಸ್ಸು ರಿಪೋರ್ಟ್ ಆಗ್ತಾ ಇದ್ದರೆ ಕೇರಳ ಒಂದರಲ್ಲೇ 3,096 ಕೇಸಸ್ಸು, ಕರ್ನಾಟಕದಲ್ಲಿ 436 ಆ್ಯಕ್ಟಿವ್ ಕೇಸಸ್ಸು ಈಗ ಇರುವ ಮಾಹಿತಿ ಪ್ರಕಾರ ಇದೆ. ಇದು ಬಿಟ್ಟರೆ ಬೇರೆ ಬೇರೆ ರಾಜ್ಯದಲ್ಲಿ ಕಡಿಮೆ ಇದೆ. ಇದಕ್ಕೆ ಮುಖ್ಯವಾದ ಕಾರಣ ಏನು ಅಂತಂದರೆ ಕರ್ನಾಟಕ ಹೆಚ್ಚು ಟೆಸ್ಟಿಂಗ್ಸನ್ನು ಮಾಡ್ತಿದೆ, ಆದ್ದರಿಂದ ಹೆಚ್ಚು ಆ್ಯಕ್ಟಿವ್ ಕೇಸಸ್ಸು ರಿಪೋರ್ಟ್ ಆಗ್ತಿದೆ. ಕರ್ನಾಟಕದಲ್ಲಿ ಇರುವಂತಹ 400 ಜನ ಕೋವಿಡ್ ಪೇಷಂಟ್ಸು ಹೋಮ್ ಐಸೋಲೇಷನ್ನಲ್ಲಿದ್ದಾರೆ, ಮನೆಯಲ್ಲಿದ್ದಾರೆ. ಅವರು ಮನೆಯಲ್ಲೇ ಟ್ರೀಟ್ಮೆಂಟನ್ನು ತಗೋತಾ ಇದ್ದಾರೆ. ಅವ್ರ ಮೇಲೆ ಹೆಲ್ತ್ ಡಿಪಾರ್ಟ್ಮೆಂಟ್ನ ಸಿಬ್ಬಂದಿ ಕಣ್ಣಿಟ್ಟು ಅವರಿಗೆ ಟ್ರೀಟ್ಮೆಂಟನ್ನು ಕೊಟ್ಟು ಗುಣಮುಖರನ್ನಾಗಿಸೋದಕ್ಕೆ ಪ್ರಯತ್ನವನ್ನು ಪಡ್ತಿದ್ದಾರೆ. 34-36 ಜನ ಆಸ್ಪತ್ರೆಯಲ್ಲಿದ್ದಾರೆ, ಅದರಲ್ಲಿ 7 ಜನ ICUನಲ್ಲಿದ್ದಾರೆ. ಇದು ಒಟ್ಟಾರೆ ಕೋವಿಡ್ ವಿಚಾರದಲ್ಲಿ JN.1 ತಳಿಯ ವೈರಸ್ಸಿನಿಂದ ಸೋಂಕಿಗೆ ಒಳಗಾದಂತಹ ವಿಚಾರದಲ್ಲಿ ಸರ್ಕಾರದ ಬಳಿ ಇರುವಂತಹ ಇನ್ಪುಟ್ಸು. ಇದನ್ನು ಆರೋಗ್ಯ ಮಂತ್ರಿ ದಿನೇಶ್ ಗುಂಡೂರಾವ್ ಇವತ್ತು ಮಾಹಿತಿಯ ಸಮೇತ ಅವರು ಕೊಟ್ಟರು. 36 ಇನ್ನು ಉಳಿದಿರೋ ರಾಜ್ಯಗಳಲ್ಲಿ ಕಮ್ಮಿ ಇದೆ. ಆದರೆ ಇದರಲ್ಲಿ ವಿಶೇಷವಾದದ್ದು ಏನು ಗಮನಿಸಬೇಕಂದ್ರೆ ಕರ್ನಾಟಕ ಮತ್ತು ಕೇರಳ ಮಾತ್ರ ಹೆಚ್ಚು ಟೆಸ್ಟ್ ಮಾಡ್ತಾ ಇರುವಂಥ. ಬೇರೆ ರಾಜ್ಯಗಳು ನಮ್ಮ ಥರ ಈ ಥರ ಟೆಸ್ಟಿಂಗ್ ಮಾಡ್ತಾ ಇಲ್ಲ. ಸೊ ಅಲ್ಲಿ ಮಾಡಿದ್ರೆ ಅವ್ರದ್ದು ಕೂಡ ಹೆಚ್ಚಾಗ್ಬೋದು. ಬಟ್ ವಾಟ್ ಎವರ್ ಇಟ್ ಇಸ್, ನಮ್ಮಲ್ಲಿ ಟೆಸ್ಟ್ ಹೆಚ್ಚು ಮಾಡ್ತಾ ಇದ್ದೀವಿ. ಸೊ ಇದರಿಂದ ಈ ಥರದ ಫಿಗರ್ಸ್ ಇದೆ. ಸೊ ಇದರಲ್ಲಿ ನಾವು ಯಾರ್ಯಾರು ಈ ಪಾಸಿಟಿವ್ ಆಗಿದ್ದಾರೆ ಅದರಲ್ಲಿ 436ರಲ್ಲಿ 400 ಜನ ಅವ್ರ ಮನೆಗಳಲ್ಲೇ ಇದ್ದಾರೆ, ಹೋಮ್ ಐಸೋಲೇಷನಲ್ಲಿ ಇದ್ದಾರೆ. ಮತ್ತು ಹಾಸ್ಪಿಟಲಲ್ಲಿ 36 ಜನ ಇದ್ದಾರೆ. ಆ 36ರಲ್ಲಿ 29 ಜನ ಜನರಲ್ ಬೆಡ್ಡಲ್ಲಿದ್ದಾರೆ, 7 ಜನ ICUಲಿದ್ದಾರೆ. ನಿಮಗೆಲ್ಲ ಸ್ಪಷ್ಟವಾದಂಥ ಫಿಗರ್ಸು ಫ್ಯಾಕ್ಟ್ಸ್ ಎಲ್ಲ ನಮ್ಮ ಸಾಯಂಕಾಲ ನಮ್ಮ ಡಿಪಾರ್ಟ್ಮೆಂಟಿಂದ ನಿಮಗೆ ಪತ್ರಿಕಾ ಒಂದು ನೋಟಿಸ್, ಒಂದು ರಿಪೋರ್ಟನ್ನೇ ಕೊಡ್ತೀವಿ, ಒಂದು ರಿಲೀಸನ್ನೇ ಮಾಡಿಕೊಡ್ತೀವಿ. ಸೊ ಈ ಥರ ಇದೆ. ಅಂದರೆ ಈಗ ಸದ್ಯಕ್ಕೆಲ್ಲೂ ಈ ಆಕ್ಸಿಜನ್ನಿನ ಕೊರತೆ ಆಗದಲ್ಲೇ ಇರೋ ಥರ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ತಾ ಇದ್ದು 4 ಸಂಚಾರಿ ಆಕ್ಸಿಜನ್ ಉತ್ಪಾದನಾ ಘಟಕಗಳನ್ನು ಖರೀದಿ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಅಂದರೆ ಅವು ಬೇರೆ ಬೇರೆ ಕಡೆ ಸಂಚರಿಸ್ತವೆ, ಅಲ್ಲೇ ಆಕ್ಸಿಜನನ್ನು ಉತ್ಪಾದನೆ ಮಾಡ್ತವೆ. ಇದರಿಂದಾಗಿ ಆಕ್ಸಿಜನ್ನಿನ ಸಮಸ್ಯೆ ನಿವಾರಿಸಬಹುದು ಅನ್ನೋದು ಸರ್ಕಾರದ ಲೆಕ್ಕಾಚಾರ. ಜೊತೆಗೆ ಕೆಲವರಿಗೆ ವ್ಯಾಕ್ಸಿನ್ಸ್ಗಳು ಬೇಕಾಗುತ್ತೆ, ಆದ್ದರಿಂದ ಕೋವಿಶೀಲ್ಡ್ ಅಥವಾ ಕೋವ್ಯಾಕ್ಸಿನ್ ಉತ್ಪಾದನೆ ಮಾಡಿ ಕೊಡಿ ಅಂತ ಕೇಂದ್ರಕ್ಕೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದಕ್ಕೂ ಕೂಡ ಅವರು ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಆದರೆ 30,000 ಅಥವಾ 40,000 ಪ್ರಿಕಾಷನರಿ ವ್ಯಾಕ್ಸಿನ್ನು, ಇದು ಯಾರಿಗೆ ವಯಸ್ಸಾಗಿರೋರಿಗೆ, ಈಗ ಆಲ್ರೆಡಿ ಮೂತ್ರಪಿಂಡ ಅಥವಾ ಶ್ವಾಸಕೋಶ ಅಥವಾ ಇನ್ನಿತರೆ ಸಮಸ್ಯೆಯಿಂದ ಒಳಗಾಗಿ ಇರೋರಿಗೆ ಈಗಲೇ ಪ್ರಿಕಾಷನರಿಯಾಗಿ ಈ ಒಂದು ವ್ಯಾಕ್ಸಿನನ್ನು ಕೊಡೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊತಿದ್ದಾರೆ. ವಿಕ್ಟೋರಿಯಾ, ರಾಜೀವ್ ಗಾಂಧಿ ಹಾಸ್ಪಿಟಲ್ ಹಾಗೆ ಮೆಡಿಕಲ್ ಕಾಲೇಜುಗಳ
ಹಾಸ್ಪಿಟಲ್ಸು ಮತ್ತು ಜಿಲ್ಲಾಸ್ಪತ್ರೆಗಳಲ್ಲಿ ಕೋವಿಡ್ ವಾರ್ಡ್ಗಳನ್ನು ಓಪನ್ ಮಾಡೋದಕ್ಕೆ ಸರ್ಕಾರ ಇವತ್ತು ಮಹತ್ವದ ತೀರ್ಮಾನಗಳನ್ನು ಅದು ಕೈಗೊಂಡಿದೆ. ಅಂದರೆ ಯಾವುದೇ ಸಂದರ್ಭದಲ್ಲಿ ಈ ಕೋವಿಡ್ ವಾರ್ಡ್ಗಳನ್ನು ಐಸೋಲೇಷನ್ ವಾರ್ಡ್ಗಳಾಗಿಯೂ ಬಳಸ್ಕೋಬೋದು, ಟ್ರೀಟ್ಮೆಂಟಿಗೂ ಕೂಡ ಬಳಸ್ಕೋಬೋದು ಅನ್ನೋ ಮಾಹಿತಿಯನ್ನು ಇವತ್ತು ಸಬ್ ಕಮಿಟಿಯ ಬಳಿಕ ದಿನೇಶ್ ಗುಂಡೂರಾವ್ ಅವರು ಸುದೀರ್ಘ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನ್ಯೂ ಇಯರ್ಗೆ ಸದ್ಯಕ್ಕೆ ಯಾವುದೇ ರಿಸ್ಟ್ರಿಕ್ಷನ್ಸನ್ನು ಹೇರ್ತಿಲ್ಲ. ಆದರೆ ಮಕ್ಕಳ ವಿಚಾರದಲ್ಲಿ ಸರ್ಕಾರ ಇದೀಗ ಅದನ್ನು ಗಂಭೀರವಾಗಿ ಪರಿಗಣನೆ ಮಾಡ್ತಿದೆ. ಮಕ್ಕಳಿಗೆ ಕೆಮ್ಮು, ನೆಗಡಿ, ಜ್ವರ ಈ ಥರದ ಸಿಂಪ್ಟಮ್ಸ್ಗಳಿದ್ದರೆ ಶಾಲೆಗೆ ಕಳಿಸ್ಬೇಡಿ ಅನ್ನುವ ಮಾಹಿತಿಯನ್ನು ರಾಜ್ಯ ಸರ್ಕಾರ ಕೊಡ್ತಾ ಇದೆ. ನ್ಯೂ ಇಯರ್ ಇರೋದರಿಂದ ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲದೆ ಹೋದರೂ ಕೂಡ ಹೆಚ್ಚು ಗುಂಪು ಕೂಡೋದು ಬೇಡ, ಎಲ್ಲರೂ ಕೂಡ ಕಡ್ಡಾಯವಾಗಿ ಮಾಸ್ಕನ್ನು ಧರಿಸಿ ಅನ್ನುವ ಮಾಹಿತಿಯನ್ನು ಸರ್ಕಾರ ಒಟ್ಟು ಕೊಡ್ತಿದೆ. ಜೊತೆಗೆ ಇನ್ನು ಕೋವಿಡ್ ಬಂತು ಅಂದರೆ ಖಾಸಗಿ ಆಸ್ಪತ್ರೆಯವರು ಅಥವಾ ಲ್ಯಾಬ್ನವರು ಸುಲಿಗೆ ಮಾಡ್ತಾರೆ. ಅಂದರೆ ಸಿಕ್ಕಾಪಟ್ಟೆ ದುಡ್ಡು ಪೀಕ್ತಾರೆ, RT-PCR ಟೆಸ್ಟ್ ಮಾಡ್ತಾರೆ ಅಂಥೇಳಿ ಹೆಚ್ಚು ದುಡ್ಡು ವಸೂಲಿ ಮಾಡೋದು, ಈ ಥರದ್ದೆಲ್ಲ ಮಾಡ್ತಾರೆ. ಇದನ್ನು ತಪ್ಪಿಸೋದಕ್ಕೆ ಸರ್ಕಾರ ಒಂದು ಕಮಿಟಿಯನ್ನು ಮಾಡಿದೆ. ಸರ್ಕಾರ ಶುಲ್ಕವನ್ನು ನಿಗದಿ ಮಾಡುತ್ತೆ. ಇದಕ್ಕೇನು ಅಂತ ಶುಲ್ಕವನ್ನು ನಿಗದಿ ಮಾಡುತ್ತೆ. ಖಾಸಗಿ ಇರ್ಬೋದು, ಸರ್ಕಾರಿ ಇರ್ಬೋದು, ಆ ಶುಲ್ಕವನ್ನೇ ತಗೋಬೇಕಾಗುತ್ತೆ. ಖಾಸಗಿಯವರು ಸುಲಿಗೆ ಮಾಡುವ ರೀತಿಯಲ್ಲಿ ಇಲ್ಲ. ಅದನ್ನು ತಪ್ಪಿಸೋದಕ್ಕೆ ಈ ಒಂದು ಪದ್ಧತಿಯನ್ನು ಜಾರಿಗೆ ತರೋದಕ್ಕೆ ಸರ್ಕಾರ ತೀರ್ಮಾನವನ್ನು ಕೈಗೊಂಡಿದೆ. ಇದು ಕೋವಿಡ್ ವಿಚಾರದಲ್ಲಿ ಈಗ ಸದ್ಯ ನಮ್ಮ ಬಳಿ ಇರುವಂತಹ ಮಾಹಿತಿ. ಹೆಚ್ಚು ಭೀತಿಗೆ ಒಳಗಾಗಬೇಡಿ, ಆದರೆ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಕೈಗೊಳ್ಳಿ. ಇದು ದಿ ಪೋಸ್ಟ್ ಈ ಮೂಲಕವಾಗಿ ಸಾರ್ವಜನಿಕರಿಗೆ ಕೇಳ್ಕೊಳ್ಳೋದೇನು ಅಂದರೆ ಟೆನ್ಷನ್ ಮಾಡ್ಕೊಳ್ಳೋದಾಗಲಿ, ಭೀತಿಗೆ ಒಳಗಾಗೋದು, ಗಾಬರಿಗೆ ಒಳಗಾಗೋದು ಅಂತಹ ಪರಿಸ್ಥಿತಿ ಇಲ್ಲ. ಆದರೆ ಮಾಸ್ಕನ್ನು ಧರಿಸೋದು ಸೇರಿದಂತೆ, ಸ್ಯಾನಿಟೈಸರ್ ಬಳಕೆಯೂ ಸೇರಿದಂತೆ, ಸಾಮಾಜಿಕ ಅಂತರವನ್ನು ಮೇಂಟೈನ್ ಮಾಡೋದು ಒಳಗೊಂಡಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಿಶೇಷವಾಗಿ ಕೈಗೊಂಡ್ರೆ ಯಾವುದೇ ಭೀತಿಯ ಅಗತ್ಯ ಇಲ್ಲ ಅನ್ನೋದನ್ನು ದಿ ಪೋಸ್ಟ್ ಸಾರ್ವಜನಿಕರಿಗೆ ವಿನಂತಿ ಮಾಡೋದಕ್ಕೆ ಬಯಸುತ್ತೆ. ಈ ಕುರಿತಂತೆ ಕ್ಷಣದ ಮಾಹಿತಿಗಳನ್ನ ನಾವು ನಿಮಗೋಸ್ಕರ ಅಪ್ಡೇಟ್ ಮಾಡ್ತೇವೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ. ನಮಸ್ಕಾರ.